ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರ ನೇತೃತ್ವದಲ್ಲಿ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಆವರಣದಲ್ಲಿರುವ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿದರು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಉತ್ತಮ ಸ್ನೇಹಜೀವಿ, ಅಭಿವೃದ್ಧಿಯ ಹರಿಕಾರ, ಬಡವರ ಬಗ್ಗೆ ಕಾಳಜಿಯುಳ್ಳ ರಾಜ್ಯ ಕಂಡ ಅದ್ಭುತ ನಾಯಕ. ಇಂದು ಅವರ ಹುಟ್ಟುಹಬ್ಬ. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರಿದರು. ನಿಕಟಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರ 79ನೇ ಜನ್ಮ ದಿನಾಚರಣೆಯನ್ನ ಇವತ್ತು ಆಚರಣೆ ಮಾಡ್ತಿದ್ದು, ಇಲ್ಲಿ ಈ ಸಂದರ್ಭದಲ್ಲಿ ನಾವು ಈಗ ತಾನೇ ದೇವರಲ್ಲಿ ಬೇಡ್ಕೊಂಡಿದ್ದು, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಆಯುರ್ ಆರೋಗ್ಯವನ್ನ ಕೊಡ್ಲಿ, ಅವರಿಗೆ ಇನ್ನೂ ರಾಜಕಾರಣದಲ್ಲಿ ಸಕ್ರಿಯವಾಗಿ ಅವ್ರು ಇರ್ತೇವೆ ಅಂತ ಹೇಳಿರೋದ್ರಿಂದ ಅವರು ನಮ್ಮ ಜೊತೆ ರಾಜಕೀಯವಾಗಿ ಸಕ್ರಿಯವಾಗಿದ್ದು, ಅವರು ಮುಂದೊಂದು ದಿನ ಇನ್ನೂ ಉನ್ನತ ಸ್ಥಾನಕ್ಕೆ ಬರೋ ಅವಕಾಶ ಖಂಡಿತ ಇದೆ. ಹಾಗಾಗಿ ಅವರ ಉನ್ನತ ಸ್ಥಾನಕ್ಕೆ ಬರಲಿ, ಅವರ ಮಗ ಯತೀಂದ್ರನಿಗೆ ಇನ್ನೂ ಹೆಚ್ಚಿನ ಭವಿಷ್ಯ ಸಿಗಲಿ ಅಂತೇಳಿ, ಬಹುಶಃ ಈ ದೇಶದಲ್ಲಿ ಏನಾದ್ರು ಚುನಾವಣಾ ಪೂರ್ವದಲ್ಲಿ 5 ಗ್ಯಾರಂಟಿನ ಬಡವರ ಪರವಾಗಿ ಬಡವರ ಬದುಕಿಗೆ ಯೋಚನೆ ಮಾಡಿ 5 ಭಾಗ್ಯವನ್ನ ಅಧಿಕಾರಕ್ಕೆ ಬಂದ 5 ತಿಂಗಳಲ್ಲಿ ಕೊಟ್ಟಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಿಕಟಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾ, ಬಹುಶಃ ಇಡೀ ದೇಶಕ್ಕೆ ಮಾದರಿಯಾದಂತ ಆಡಳಿತವನ್ನ 8 ವರ್ಷದಲ್ಲಿ ಕೊಟ್ಟಿದ್ದಾರೆ. ಏನು ದೇಶದಲ್ಲಿ ಯಾವಾಗ್ಲೂ ಗುಜರಾತ್ ಮಾದರಿ ಅಂತ ವಿಪಕ್ಷದವ್ರು ಹೇಳ್ತಾ ಇದ್ರು, ಆದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅವರ ಆಡಳಿತ 5 ಗ್ಯಾರಂಟಿ 57,000 ಕೊಟ್ರು ಅಭಿವೃದ್ಧಿಯನ್ನು ಮಾಡೋ ರೀತಿಯನ್ನ ನೋಡಿ ನಮ್ಮ ಸಿದ್ದರಾಮಯ್ಯನವರ ಮಾದರಿನ ಕಾಪಿ ಮಾಡಿ ಅವರು ಚುನಾವಣೆ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕಿಂತ ಸಾಕ್ಷಿ ಬೇರೆ ಯಾವುದೂ ಇಲ್ಲ. ಬಹುಶಃ ಏನು ಬಡವರ ಬದುಕು ಮತ್ತೆ ಅಹಿಂದ ಏನ್ ಹಿಂದುಳಿದ ವರ್ಗ, ದಲಿತ ಎಲ್ಲರ ಅಭಿವೃದ್ಧಿಗಾಗಿ ದುಡಿದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೊಮ್ಮೆ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಏರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ, ಸಿದ್ದರಾಮಯ್ಯ ಎಂಬ ಶಕ್ತಿಯೇ ಅದ್ಭುತ. ಕೆಲವರು ರಾಜಕೀಯವಾಗಿ ಅವರನ್ನ ವಿರೋಧಿಸಿದರೂ ಅಂತರಾಳದಲ್ಲಿ ಪಕ್ಷಾತೀತವಾಗಿ ಗೌರವಿಸುವ, ಆದರದಿಂದ ಕಾಣುವ ದೊಡ್ಡ ಪಡೆಯೇ ಈ ನಾಡಿನಲ್ಲಿದೆ. ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಜಾತಿ ಧರ್ಮಕ್ಕೆ ಸೀಮಿತರಾದವರಲ್ಲ ಎಂದರು. ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರ 79ನೇ ಹುಟ್ಟುಹಬ್ಬಕ್ಕೆ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಭಗವಂತ ಅವರಿಗೆ ಆಯಸ್ಸು ಆರೋಗ್ಯವನ್ನ ಹೆಚ್ಚು ಕೊಡಲಿ, ಜನಸೇವೆ ಮಾಡುವಂತ ಅವಕಾಶವನ್ನು ಭಗವಂತ ಕರುಣಿಸಲಿ. ಯಾಕೆಂದ್ರೆ ಇವತ್ತು ಭಾರತ ದೇಶದಲ್ಲಿ ಒಬ್ಬ ಅಪ್ರತಿಮ ನಾಯಕರಾಗಿ, ಜನಪ್ರಿಯ ಶಾಸಕರಾಗಿ, ಜನಪರವಾದ ಸಮಾಜವನ್ನು ಒಟ್ಟುಗೂಡಿಸಿ ಯಾವುದೇ ಜಾತಿ ಭೇದ ಭಾವನೆಯನ್ನ ಮಾಡದೆ ಎಲ್ಲರನ್ನೂ ಸರ್ವರನ್ನು ಸಮನಾಗಿ ಕಾಣುವಂತ ಹಾಗೂ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಕೊಡಿಸುವಂತ ಕೆಲಸ 79ನೇ ವರ್ಷದ ಶುಭಾಶಯಗಳನ್ನು ಕೋರ್ತಾ, ಈ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದಂತ ಸಿದ್ದರಾಮಯ್ಯ ಸಾಹೇಬರು, ಇವರು ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳಲ್ಲಿ ಮೊದಲ ಸ್ಥಾನಕ್ಕೆ ಬರ್ತಾರೆ. ಬಡವರ ಬಂಧು ಅನ್ನರಾಮಯ್ಯ ಈ ಸಿದ್ದರಾಮಯ್ಯ ಸಾಹೇಬರು ಇನ್ನೂ 106 ವರ್ಷ ಬದುಕಲಿ ಅಂತ ಆ ದೇವರನ್ನು ಬೇಡ್ಕೊಳ್ತೇನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ, ಪ್ರವೀಣ್, ತನೋಜ್ ನಾಯ್ಡು, ರಾಜೇಶ್, ಹುಣಸೆಮಕ್ಕಿ ಲಕ್ಷ್ಮಣ್ ಮುಂತಾದವರು ಉಪಸ್ಥಿತರಿದ್ದರು.